ಮಕ್ಕಳ ವಿಚಾರದಲ್ಲಿ ಎಷ್ಟು ಎಚ್ಚರಿಕೆ ತಗೊಂಡ್ರೂ ಸಾಲೋದಿಲ್ಲ. ಶಾಲೆಯಲ್ಲೂ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ. ಆದರೆ ಇಲ್ಲೊಂದು ಶಾಲೆಯ ಶಿಕ್ಷಕರು ಗೂಡ್ಸ್ ವಾಹನದಲ್ಲಿ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ದಿದ್ದಾರೆ. ಥತ್ತರಿಕೆ ಎಂತಹ ಸ್ಥಿತಿ ನೋಡಿ. ಕೆಲ ಮಕ್ಕಳು ಗೂಡ್ಸ್ ವಾಹನದಲ್ಲಿ, ಉಳಿದ ವಿದ್ಯಾರ್ಥಿಗಳು ಟಿಪ್ಪರ್ನಲ್ಲಿ. ಮಕ್ಕಳೇನೋ ಖುಷಿ ಖುಷಿಯಾಗಿ ಕೈ ಬೀಸ್ತಿದ್ದಾರೆ. ಅಷ್ಟಕ್ಕೂ ಸರಕು ಸಾಗಣೆಗಾಗಿ ಬಳಸುವ ವಾಹನಗಳಲ್ಲಿ ವಿದ್ಯಾರ್ಥಿಗಳನ್ನ ಕರೆದೊಯ್ತಿರೋದು ಏನಕ್ಕೆ ಗೊತ್ತಾ? ಶೈಕ್ಷಣಿಕ ಪ್ರವಾಸಕ್ಕಾಗಿ. ಗೂಡ್ಸ್ ವಾಹನದಲ್ಲಿ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ದ ಶಿಕ್ಷಕರು. ನಿರ್ಲಕ್ಷ್ಯ ಎಸಗಿದ ಪ್ರಭಾರ ಮುಖ್ಯ ಶಿಕ್ಷಕ ಅಮಾನತ್ತು. ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವ ದಕ್ಷಿಣ ಕನ್ನಡದಲ್ಲಿ ಶಾಲಾ ಶಿಕ್ಷಕರು ತೋರಿಸಿದ ಅತಿ ಬುದ್ಧಿವಂತಿಕೆ ಇದು. ಇವರೆಲ್ಲ 100 ವರ್ಷಗಳ ಇತಿಹಾಸವಿರುವ ಬೆಳ್ತಂಗಡಿ ತಾಲೂಕಿನ ಬಳಂಜೆ ಗ್ರಾಮದ ಶಾಲಾ ಮಕ್ಕಳು. ಸರ್ಕಾರಿ ಶಾಲೆಯಲ್ಲಿ ಇಕೋ ಕ್ಲಬ್ ಕಾರ್ಯಕ್ರಮದಡಿ ಫೆಬ್ರವರಿ 10ರಂದು ವಿದ್ಯಾರ್ಥಿಗಳನ್ನ ಒಂದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದೊಯ್ಯಲಾಗಿತ್ತು. 7-8 ಕಿಲೋಮೀಟರ್ ದೂರದಲ್ಲಿರುವ ಫಾರ್ಮ್ಗೆ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಮಹೀಂದ್ರ ಪಿಕಪ್ ಹಾಗೂ ಟಿಪ್ಪರ್ನಲ್ಲಿ ಕರೆದೊಯ್ದಿದ್ದಾರೆ. ಮಕ್ಕಳ ಈ ಕಾರ್ಯಕ್ರಮಕ್ಕೆ 9,000 ರೂಪಾಯಿ ಅನುದಾನವೂ ಇದೆ. ಬಸ್ ಮಾಡಿ ವಿದ್ಯಾರ್ಥಿಗಳನ್ನ ಕರೆದೊಯ್ಯಬೇಕಿತ್ತು. ಆದರೆ ಪ್ರಭಾರ ಮುಖ್ಯ ಶಿಕ್ಷಕ ಕಿರಣ್ ಅದೇನು ಲೆಕ್ಕಾಚಾರ ಹಾಕಿದ್ರೋ ಏನೋ. ಪಿಕಪ್ ಮತ್ತು ಟಿಪ್ಪರ್ನವರ ಬಳಿ 1,500 ರೂಪಾಯಿ ಹಣಕ್ಕೆ ಮಾತನಾಡಿ ಅದರಲ್ಲೇ ಮಕ್ಕಳನ್ನ ಕರೆದೊಯ್ದಿದ್ದಾರೆ. ಉರಿ ಬಿಸಿಲಿನಲ್ಲಿ ಕುರಿ ಮಂದೆಯಂತೆ ಗೂಡ್ಸ್ ವಾಹನದಲ್ಲಿ ಮಕ್ಕಳನ್ನ ಕರೆದೊಯ್ಯಲಾಗಿದೆ. ಈ ಸುದ್ದಿ TV9ನಲ್ಲಿ ಪ್ರಸಾರ ಆಗ್ತಿದ್ದಂತೆ ಶಿಕ್ಷಕ ಕಿರಣ್ ರನ್ನ DDPI ಅಮಾನತು ಮಾಡಿದ್ದಾರೆ. ಹೆಡ್ ಮಾಸ್ಟರ್ ಅವರಿಗೆ ಮೊನ್ನೊಂದು ಆಕ್ಸಿಡೆಂಟ್ ಆಗಿ ಅವರು ರಜೆದಲ್ಲಿ ಇದ್ದಾರೆ. ಚಾರ್ಜ್ ಅಲ್ಲಿ ಒಬ್ರು ಇದ್ದಾರೆ, ಕಿರಣ್ ಕುಮಾರ್ ಅಂತ. ನನಗೆ ಗಮನಕ್ಕೆ ಬಂದಿದ್ದಾರೆ. ಆಗ್ಲೇ ನಾನು ನೋಟಿಸ್ ಇಶ್ಯೂ ಮಾಡಿದ್ದೇನೆ. ಗೂಡ್ಸ್ ವಾಹನಗಳಲ್ಲಿ ಮನುಷ್ಯರ ಸಾಗಾಣಿಕೆಯನ್ನ ಮಾಡುವಂತಿಲ್ಲ. ಇಷ್ಟಿದ್ರೂ ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡಿರುವ ಶಿಕ್ಷಕರ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಮಕ್ಕಳನ್ನು ಈ ದೇಶದ ಸತ್ಪ್ರಜೆಗಳನ್ನಾಗಿ ರೂಪಿಸಬೇಕಾದ ಶಿಕ್ಷಕರು ತೀರಾ ಅಮಾನವೀಯವಾಗಿ, ತೀರಾ ಅನಾಗರಿಕರಂತೆ ವರ್ತನೆ ಮಾಡುವಂತದ್ದು ಸರಿಯಲ್ಲ ಅನ್ನುವಂತ ಮೆಸೇಜ್ ಅನ್ನು ಇವತ್ತು ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಕೊಟ್ಟಿದೆ. ಸಂಚಾರಿ ಪೊಲೀಸರು ಕೂಡ ವಾಹನಗಳ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಏನೇ ಹೇಳಿ, ಮಕ್ಕಳಿಗೆ ಸರಿ ತಪ್ಪುಗಳ ಪಾಠ ಮಾಡಬೇಕಿದ್ದ ಶಿಕ್ಷಕರೇ ಈ ರೀತಿ ನಿರ್ಲಕ್ಷ್ಯ ತೋರಿದ್ದು ವಿಪರ್ಯಾಸ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.